ಮದ್ದೂರು ತಾಲೂಕಿನ ಸಬ್ಬನಹಳ್ಳಿ ಗ್ರಾಮದ ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿ ರಥೋತ್ಸವವು ಫೆಬ್ರವರಿ 20ರಂದು ಬೆಳಿಗ್ಗೆ 8:30ಕ್ಕೆ ಗ್ರಾಮದ ಶ್ರೀ ಮಂಚಮ್ಮನ ದೇವಸ್ಥಾನದಿಂದ ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿಯ ಸನ್ನಿಧಿವರೆಗೆ ಬಾಯ್ಬೀಗ ದೇವರ ಪೂಜರ ಸಮೇತ ನಡೆಯಲಿದೆ ಎಂದು ಶ್ರೀ ಸೀತಾಳಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಕೆ ಪುಟ್ಟರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 17ರಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಕರ್ಯಗಳು ಆರಂಭಗೊಂಡಿದ್ದು ಫೆಬ್ರವರಿ 21ರವರೆಗೆ ಮುಂದುವರಿಯಲಿವೆ ಎಂದರು. ಫೆಬ್ರವರಿ 20ರಂದು ರಥೋತ್ಸವದ ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, ಸಂಜೆ 6 ಗಂಟೆಗೆ ಮಹಾಮಂಗಳಾರತಿ, ರಾತ್ರಿ 9ಕ್ಕೆ ಶನಿ ಪ್ರಭಾವ ಪೌರಾಣಿಕ ನಾಟಕ ನಡೆಯಲಿದೆ. ಫೆಬ್ರವರಿ 21ರಂದು ಬೆಳಿಗ್ಗೆ 5 ಗಂಟೆಗೆ ಪಟ್ಟಲದಮ್ಮ ಅಮ್ಮನವರಿಗೆ ಮಡೆ ಆರತಿ ಹಾಗೂ ಪೂಜೆ ನೆರವೇರಲಿದೆ. ರಾತ್ರಿ 9ಕ್ಕೆ ಸಂಸಾರ ಸಂದನ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ದೇವರಿಗೆ ಹರಕೆ ಮತ್ತು ಕಾಣಿಕೆಗಳನ್ನು ನೀಡಿದವರು ಟ್ರಸ್ಟ್ನ ರಸೀದಿ ಪಡೆಯಬಹುದಾಗಿದೆ. ದೇವಾಲಯದ ಆವರಣದಲ್ಲಿ ಬಸವ ಭವನ ಮತ್ತು ಬಸವರಥಕ್ಕೆ ಧನ ಸಹಾಯ ಮಾಡುವವರು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಯಡಗನಹಳ್ಳಿ ಶಾಖೆಯ ಖಾತೆ ಸಂಖ್ಯೆ 12361010101981, ಐಎಫ್ಎಸ್ಸಿ ಕೋಡ್ ಪಿಕೆಜಿಬಿ 0012300631 ಗೆ ನೀಡುವಂತೆ ಮನವಿ ಮಾಡಿದರು. ಮಂಚಮ್ಮ ಶ್ರೀ ಸೀತಾಳಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳನ್ನು ಆಹ್ವಾನಿಸ್ತಾ ಇರುವುದು. ದಿನಾಂಕ 17/2/2026 ಮಂಗಳವಾರ ಸಂಜೆ 5 ಗಂಟೆಗೆ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಬಂಡಿ ಹೋಮ ಮತ್ತು ಶಿವರಾತ್ರಿ ಹಬ್ಬದ ಆರತಿ ಉತ್ಸವ ನಡೆಯುತ್ತದೆ. ದಿನಾಂಕ 18/2/26 ಬುಧವಾರ ಬೆಳಗಿನ ಜಾವ 5:30 ಗಂಟೆಗೆ ಕಾಳಮ್ಮನ ದೇವರಿಗೆ ಕೊಂಡೋತ್ಸವವು ಸಹ ನಡೆಯುತ್ತದೆ. ದಿನಾಂಕ ಅದೇ ಸಾಯಂಕಾಲ 5 ಗಂಟೆಗೆ 8 ಗಂಟೆವರೆಗೆ ಮಂಚಮ್ಮ ದೇವರಿಂದ ಬಾಯಿ ಬೀಗ ನಡೆಯುತ್ತಿದೆ. ಇದೇ ರಾತ್ರಿ ಕಾಳಮ್ಮನ ದೇವರಿಗೂ ಮಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಬೆಳಗಿನ ಜಾವನವರೆಗೂ ಕೂಡ ದೇವರಿಗೆ ಪೂಜಾ ಕುಣಿತ ವಿಜೃಂಭಣೆಯಿಂದ ನಡೆಯುತ್ತದೆ. ಓಂಬಳಯಿಸೋ ನಡೀತದೆ. ದಿನಾಂಕ 19/2/26 ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಕಾಳಮ್ಮ ತಾಯಿಗೆ ಮಡೆ ಮತ್ತು ಹೂವಂಬಳಯಿಸೋ ನಡೆಯುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ಅಕ್ಕಿಯ ಸೀಟು, ರಾತ್ರಿ 11 ಗಂಟೆಯವರೆಗೂ ಕೂಡ ಕಾರ್ಯಕ್ರಮವು ನಡೆಯುತ್ತದೆ. ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿ ಹೋಮವು ನಡೆಸಿ ಪರ ಒಲೆ ಹಚ್ಚುವ ಕಾರ್ಯಕ್ರಮವು ನಡೆಯುತ್ತದೆ. ದಿನಾಂಕ 20/2/2026 ಶುಕ್ರವಾರ 8:30 ಗಂಟೆಗೆ ಸರಿಯಾಗಿ ಮಂಚಮ್ಮ ದೇವಸ್ಥಾನದಿಂದ ಸೀತಾಳಲಿಂಗೇಶ್ವರ ಸನ್ನಿಧಿಗೆ ಬಾಯಿ ಬೀಗ ಮತ್ತು ದೇವರ ಪೂಜೆ ಸಮೇತ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನು ನಡೆಯುತ್ತದೆ. ದೇವರ ಪೂಜೆ, ಅಭಿಷೇಕಗಳು ಮತ್ತು ಎಲ್ಲ ದೇವರ ಸ್ಥಾನದ ಅಭಿಷೇಕ ಪೂಜೆ ಕಾರ್ಯಕ್ರಮವು ನಡೆಯುತ್ತದೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ 1 ಗಂಟೆಗೆ ಸರಿಯಾಗಿ ನಡೆಯುತ್ತದೆ. ವಿಶೇಷವಾಗಿ ಅವರೆಕಾಳು ಮುದ್ದೆ ಎನ್ನುವುದು ನಮ್ಮ ಗ್ರಾಮದ ಅತ್ಯಂತ ವಿಶೇಷವಾದಂಥ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಹೇಳುತ್ತೇನೆ. ದಿನಾಂಕ 20/2/2026 ಶನಿವಾರ 5 ಗಂಟೆಗೆ ಪಟಲಮ್ಮ ದೇವರ ಮಡೆ ಆರತಿ ಕಾರ್ಯಕ್ರಮವು ನಡೆಯುತ್ತದೆ. ಅದೇ ರೀತಿ 20/2/2026 ಶುಕ್ರವಾರ 9 ಗಂಟೆಗೆ ಶನಿ ಪ್ರಭಾತ ಅಥವಾ ರಾಜವಿಕ್ರಮ ಎಂಬ ಪೌರಾಣಿಕ ನಾಟಕ ಅಭಿನಯಿಸಲಾಗುತ್ತಿದ್ದಾರೆ. ದಿನಾಂಕ 20/2/2026 ಶುಕ್ರವಾರ 9 ಗಂಟೆಗೆ ಸಂಸಾರ ಬಂಧನ ಸಾಮಾಜಿಕ ನಾಟಕ ಏರ್ಪಡಿಸಲಾಗಿದೆ. ನಮ್ಮ ಗ್ರಾಮದ ವಿಶೇಷತೆಯಾಗಿ ನಮ್ಮ ದೇವರ ಸೀತಾಳಲಿಂಗೇಶ್ವರನ ಒಂದು ವಿಶೇಷತೆ ಕಾರ್ಯಕ್ರಮ ಏನು ಅಂತ, ಯಾವ ರೀತಿ ನಮ್ಮ ಗ್ರಾಮದಲ್ಲಿ ದೇವರು ಉದ್ಭವ ಆಯಿತು ಅಂತ ಒಂದು ಸಣ್ಣ ಮಾಹಿತಿ. ಮೊದಲು ನಮ್ಮ ಗ್ರಾಮಕ್ಕೆ ಪುರಾತನ ಕಾಲದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬರು ವ್ಯಾಪಾರಸ್ಥರು ನಮ್ಮ ಗ್ರಾಮಕ್ಕೆ ಬಂದಾಗ ಅಲ್ಲಿ ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋಕ್ಕೆ ಹೋದಾಗ ಅವನು ಅಲ್ಲಿ ಅದು ಪಾತ್ರೆಯನ್ನು ಮಡಗಿದಾಗ ನೀರು ಕಾಯ್ದಿರೋದಿಲ್ಲ. ಅದಕ್ಕೆ ಸುಮಾರು ಹೊತ್ತು ಅವನು ನೀರನ್ನು ಕಾಯಿಸಿದ್ರು ಕೂಡ ಕಾಯ್ದೇನೆ ಇರ್ತ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ಮಡಗಿದಂಥ ಕಲ್ಲು ಅದರ ಪಕ್ಕದಲ್ಲಿ ಇರ್ತದೆ. ಆ ಕಲ್ಲಿನ ಜೊತೆಲಿ ಬೇರೆ ಕಲ್ಲು ಮಡಗಿರ್ತಾರೆ. ಆಗ ಕಾಯ್ದೆ ಇದ್ದಾಗ ಏನು ಅಂತ ಅವ್ರಿಗೆ ಒಂದು ರೀತಿ ಗಾಬರಿ ಆದಾಗ ಊರಿನ ಗ್ರಾಮಸ್ಥರೆಲ್ಲನ್ನು ಕರೆದು, ಹೀಗೆ ನಾನು ಸುಮಾರು 1 ಗಂಟೆಗಿಂತ 2 ಗಂಟೆ ಕಾಲ ಹೆಚ್ಚಿನ ಬೆಂಕಿ ಹಾಕಿದ್ರು ಕೂಡ ನೀರು ಕಾಯಲಿಲ್ಲ, ಏನು ಅಂತ ಬಂದು ಕೇಳಿದಾಗ ಅವರು ಏನು ಅಂತ ನೋಡಿದಾಗ ಬಂದು ಅದು ಒಂದು ಉದ್ಭವ ಆಗಿರ್ತಕ್ಕಂಥದ್ದು, ಲಿಂಗಗಳು ಉದ್ಭವ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ನಮ್ಮ ಗ್ರಾಮದಲ್ಲಿ
ಎಲ್ಲ ದೇವರು ಕೂಡ ಮೇಲ್ಗಡೆ ಇದ್ದರೆ ನಮ್ಮದು ಪಾತಾಳದಲ್ಲಿ ಸೀತಾಳ ಪಾತಾಳ ಅಂತ ಕೆಳಗಡೆ ಇರ್ತಕ್ಕಂಥದ್ದೇ ಒಂದು ವಿಶೇಷತೆ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷ ನಾಡಗೌಡನ ಮಂಚೇಗೌಡ, ಗೌರವಾಧ್ಯಕ್ಷ ಎಂ ಪುಟ್ಟೇಗೌಡ, ಖರಾಂಚಿ ಎಸ್ಎಂ ಮಂಚಲಿಂಗೇಗೌಡ, ಎಂ ಬಲ್ಲೇಗೌಡ ಹೊನ್ನೇಗೌಡ ಇದ್ದರು.